ಹಾಯ್ ಎವ್ರಿವನ್. ತುಂಬ ದಿನದಿಂದ ಫಿಶ್ ತಿನ್ನಬೇಕು ಅಂದ್ಕೊಳ್ತಾ ಇದ್ದೆ. ಮಾಲ್ಟಾಗೆ ಬಂದಮೇಲೆ ನಾನು ಒಂದು ದಿನ ಕೂಡ ಫಿಶ್ ತಿನ್ನಲಿಲ್ಲ. ಹಾಗೆ ನಾನು ಮಾರ್ಕೆಟಿಗೆ ಬಂದು ಫಿಶ್ ತೊಗೋಣ ಅಂತ ಬಂದೆ. ತುಂಬ ಟೈಪ್ಸ್ ಫಿಶ್ ಇತ್ತಿಲ್ಲಿ. ಅದರಲ್ಲಿ ನನಗೆ ಬಂಗುಡೆ ಮಾತ್ರ ಇಡಿಸಿದ್ದು. ಅವ್ರು ಕ್ಲೀನ್ ಮಾಡಿ ಕೊಡ್ತಾರೆ, ಅದು ಬರೀ ತಲೆಯಲ್ಲಿರೋ ಕಸ ಅಷ್ಟೇ ತೆಗೆದು ಕೊಡೋದು. ಸೊ ನಾನು ಫಿಶ್ ತೊಗೊಂಡು ಸೂಪರ್ ಮಾರ್ಕೆಟಿಗೆ ಬಂದೆ. ಇಲ್ಲಿ ಬಂದಾಗ ನನಗೆ ಆಯಿಲ್ ತೊಗೋಬೇಕಿತ್ತು. ಯೂಶ್ವಲಿ ಮನೇಲಿ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು, ಬಟ್ ಇಲ್ಲಿ ಬಂದಮೇಲೆ ಆಲಿವ್ ಆಯಿಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲಿವ್ ಆಯಿಲ್ ಬಂದು 12 ಯೂರೋ. ಸೊ ಅದನ್ನು ತೊಗೊಂಡು ನಾನು ಮನೆಗೆ ಬಂದೆ. ಇಲ್ಲಿ ಬಂದು ಫಿಶ್ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ. ಇಷ್ಟೇ ಅವ್ರು ಕ್ಲೀನ್ ಮಾಡಿ ಕೊಡೋದು, ಬಾಕಿ ಎಲ್ಲ ನಾವೇ ಮಾಡ್ಕೋಬೇಕು. ಸೊ ನನ್ನ ಫಿಶ್ ಕ್ಲೀನಿಂಗ್ ಆಯಿತು. ಅದರಲ್ಲಿ ನಾನು ಸ್ವಲ್ಪ ಕರಿಗೆ, ಸ್ವಲ್ಪ ಫ್ರೈಗೆ ಅಂತ ಸಪ್ರೇಟ್ ಮಾಡಿ ಇಟ್ಕೊಂಡೆ. ಫ್ರೈ ಮಾಡೋದಕ್ಕೆ ನಾನು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಏನು ಮಸಾಲ ಹಾಕೋಂದ್ರೆ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ನನಗೇನು ಕೈಗೆ ಸಿಗುತ್ತೆ ಅದನ್ನೆಲ್ಲ ನಾನು ಹಾಕಿ ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಳ್ಳೋದು. ಬಟ್ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು, ಲೆಮನ್ ಹಾಗೆ ಆಯಿಲ್, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡಿಬಿಡ್ತೀನಿ. ಸೊ ಹಾಗೆ ಅಪ್ಲೈ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡೆ. ಇನ್ನು ಬಿಟ್ಟಿನಲ್ಲಿ ಕರಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾನು ಆಲಿವ್ ಆಯಿಲ್ ಯೂಸ್ ಮಾಡೋದು. ಯೂಶ್ವಲಿ ಫಿಶ್ ಕರಿಗೆ ಆಗಲಿ ಫ್ರೈಗೆ ಆಗಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಆಯಿಲಿಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಅದು ಫ್ರೈ ಆದ ನಂತರ ಜಿಂಜರ್ ಗಾರ್ಲಿಕ್ ಚಾಪ್ ಮಾಡಿರೋದು ಹಾಕ್ಕೊಳ್ತಿದ್ದೀನಿ. ಆ ನಂತರ ಒಂದು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಫ್ರೈ ಆಗೋ ಟೈಮಲ್ಲಿ ನಾನು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಯೂಶ್ವಲಿ ನಾನು ಫಿಶ್ ಕರಿ ಹೀಗೆ ಮಾಡೋದು. ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಆ ಗ್ಯಾಪಲ್ಲಿ ನಾನು ಮತ್ತೆ ಫ್ರೈ ಮಾಡ್ಕೊಂಡು ಅಂದ್ಕೊಂಡು ಸೊ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ ಫ್ರೈ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಈ ಸೈಡ್ ನನಗೆ ಏನೋ ಆನಿಯನ್ ಇಟ್ಟಿದ್ದೀನಿ, ಅದು ಫ್ರೈ ಆಗ್ತದೆ. ಸೊ ನಾನು 2 ಫ್ರೈ ಅಷ್ಟೇ ಮಾಡ್ಕೊಳ್ತಿದ್ದೀನಿ. ಬಾಕಿ ಫಿಶನ್ನ ನಾನು ತೆಗೆದಿಟ್ಕೊಳ್ತಿದ್ದೀನಿ ಫ್ರಿಜ್ಜಲ್ಲಿ. ಸೊ ಒನ್ ಡೇಗೆಲ್ಲ ತಿನ್ನೋಕ್ಕಾಗೋದಿಲ್ಲಲ್ಲ, ಹಾಗೆ. ನೆಕ್ಸ್ಟು ಇಲ್ಲಿ ಆನಿಯನ್ ಇಟ್ಟಿದ್ದು ಬ್ರೌನ್ ಆಗಿದೆ. ಇದಕ್ಕೆ ಮಸಾಲ ಮತ್ತು ಹುಣಸೆ ಹಣ್ಣಿನ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ಟೊಮೆಟೊ ಹಾಕಿ ಅದು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ನೀರು, ಉಪ್ಪು ಹಾಕಿ ಕುದಿ ಬಂದ ನಂತರ ನಾನೇನು ಫಿಶ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಫಸ್ಟೇ ನಾನು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಯಾಕೆಂದರೆ ಜಾಸ್ತಿ ಸ್ಮೆಲ್ ಬರುತ್ತಲ್ಲ, ಅದಕ್ಕೆ ನಾನು ಆ ಥರ ಯೂಶ್ವಲಿ ಮಾಡ್ಕೊಳ್ತೀನಿ. ಸೊ ನನ್ನ ಕರಿ ರೆಡಿ ಆಯಿತು. ಕರಿ ಆ್ಯಂಡ್ ಫಿಶ್ ಫ್ರೈ. ಲೆಟ್ಸ್ ಬಿಗಿನ್. ಯಮ್ಮಿ. ಓಕೆ ದೆನ್, ಸಿ ಯು. ಬಾಯ್.